ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ರದ್ದುಗೊಳಿಸಿ ಏಕಮುಖಿಯಾಗಿ ವಿವಾದಾತ್ಮಕ ವಿಬಿ ರಾಮ್ಜಿ ಯೋಜನೆಯನ್ನು ಜಾರಿಗೆ ತಂದಿದೆ. ಕೇಂದ್ರದ ಈ ನಡೆಯನ್ನು ಖಂಡಿಸಿ ದೇಶಾದ್ಯಂತ ರೈತರು, ಕೃಷಿ ಕೂಲಿ ಕಾರ್ಮಿಕರು ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದ ನೀತಿ ಮತ್ತು ಯೋಜನಾ ಆಯೋಗ ಮನ್ರೇಗಾ ಮತ್ತು ರಾಮ್ಜಿ ಯೋಜನೆಗಳ ಸಾಧಕ ಬಾಧಕಗಳ ಕುರಿತು ಸಕಾರಾತ್ಮಕ ಚರ್ಚೆಯನ್ನು ನಡೆಸುವ ಸಲುವಾಗಿ ಮಾರ್ಚ್ 4ನೇ ತಾರೀಕು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಂದು ದಿನದ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿತ್ತು. ಆಳಂದ ಕ್ಷೇತ್ರದ ಶಾಸಕರು ಹಾಗೂ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರು ಆಗಿರುವಂತಹ BR ಪಾಟೀಲ್ ಅವರು ಈ ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನು ವಹಿಸಿದರು. ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಶುರುವಾದಂತಹ ಈ ವಿಚಾರ ಸಂಕಿರಣದಲ್ಲಿ ಪರಿಣಿತರಾದಂತಹ ಪ್ರೊಫೆಸರ್ ನರೇಂದ್ರ ಪಾಣಿಯವರು, ಡಾಕ್ಟರ್ MS ಶ್ರೀರಾಮ್ ಅವರು, ವಿ ಗಾಯತ್ರಿ ಹಾಗೆ RV ವಾಸವಿ ಅವರುಗಳು ಮನ್ರೇಗಾ ಕುರಿತಾದ ಪ್ರಬಂಧಗಳನ್ನು ಮಂಡಿಸುವ ಜೊತೆಗೆ ರಾಮ್ಜಿ ಯೋಜನೆಯ ವಾಸ್ತವಿಕ ವಿಶ್ಲೇಷಣೆ ಹಾಗೂ ಉದ್ಯೋಗ ಖಾತ್ರಿ ಮತ್ತು ಗ್ರಾಮೀಣ ವಲಸೆಯ ಕುರಿತು ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನು ಮಾಡಿದರು. ವಿಚಾರ ಸಂಕಿರಣದಲ್ಲಿ ಭಾಗಿಯಾಗಿದ್ದಂತಹ ಕೃಷಿ ಕೂಲಿ ಕಾರ್ಮಿಕರು, ಸಾಮಾಜಿಕ ಹೋರಾಟಗಾರರು ಮತ್ತು ಚಿಂತಕರು ಹಾಗೂ ವಿಷಯ ಪರಿಣಿತರು ಕೇಂದ್ರದ ಮಲತಾಯಿ ಧೋರಣೆ ಹಾಗೂ ನೀತಿ ನಿರೂಪಣೆಗಳ ಬಗ್ಗೆ ಯಾವ ರೀತಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ಅನ್ನೋದನ್ನು ನೋಡೋಣ ಬನ್ನಿ. ವಿಬಿಜಿ ಗ್ರಾಮ್ಜಿ ಆಗಿರೋದು ಪ್ರಜೆಗಳ ಪರವಾಗಲ್ಲ, ಕೇಂದ್ರ ಸರ್ಕಾರದಿಂದ ಆಗಿರೋದು. ಅದು ಬಹಳ ಥರದಲ್ಲಿ ಪ್ರಜೆಗಳ ವಿರುದ್ಧ ಆಗಿರುತ್ತೆ, ಪ್ರಜಾಪ್ರಭುತ್ವದ ವಿರುದ್ಧ ಆಗುತ್ತೆ. ಮುಖ್ಯವಾಗಿ ನಾವೇನು ನೋಡ್ತಾ ಇದ್ದೀವಿ, ಗ್ರಾಮೀಣ ಪ್ರದೇಶದಲ್ಲಿ ಸಂಪನ್ಮೂಲ ಮತ್ತು ಶ್ರಮ ಮತ್ತು ಬಂಡವಾಳ ಮತ್ತು ಯಾರ ಹತ್ರ ಬಂಡವಾಳ ಇದೆ ಅವ್ರ ಹತ್ರನೇ ಹೋಗೋಕ್ಕೆ ವಿಬಿಜಿ ಗ್ರಾಮ್ಜಿ ಇರೋದು. ಹಾಗಾಗಿ ಅದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಮನ್ರೇಗಾ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಿದೆ, ಅದಿರೋದು ಜನರ ಹಿತಕ್ಕೋಸ್ಕರ. ಮುಖ್ಯವಾಗಿ ಅದು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ನಾಗರಿಕ ಪರವಾಗಿರೋದು. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ನಾವು ಅದನ್ನ ಇನ್ನೂ ಗಟ್ಟಿಗೊಳಿಸ್ಬೇಕು, ಮುಂದೆ ಪ್ರಜಾಪ್ರಭುತ್ವನ ಎತ್ತಿ ಹಿಡಿಯುತ್ತೆ ಮತ್ತು ಎಲ್ಲ ಜನರಿಗೂ ಒಳ್ಳೆಯದಾಗುತ್ತೆ ಅಂತ. ಹಾಗಾಗಿ ನಾವೆಲ್ಲರೂ ಅದರಲ್ಲಿ ಕೈ ಜೋಡಿಸ್ಬೇಕಾಗಿದೆ. ನಮಗೆ ಉದ್ಯೋಗ ಖಾತ್ರಿಯಲ್ಲಿ ದುಡಿಯುವಂಥ ಜನಗಳಿಗೆಲ್ಲ ಕೆಲಸ ಸಿಗ್ತಿತ್ತು. ಯಾಕಂತಂದ್ರೆ ಹಳ್ಳಿಯಲ್ಲಿ ಭಾಳಷ್ಟು ಜನ ಕೂಲಿ ಕಾರ್ಮಿಕರೇ ಇರ್ತಾರೆ. ಆದ್ರೇನು ಈಗ ದೊಡ್ಡ ದೊಡ್ಡ ಶ್ರೀಮಂತರಿಲ್ಲ. ವಿಬಿ ಗ್ರಾಮ್ಜಿ ಯೋಜನೆಯಲ್ಲಿ ಏನಂತ ಹೇಳಿದ್ರೆ ನಮಗೀಗ ಅವಾಗ ಏನಿತ್ತು, ಮೊದಲು 90% ಕೇಂದ್ರ ಸರ್ಕಾರದಿಂದ ಕೊಡ್ತಿದ್ರು, 10% ರಾಜ್ಯ ಸರ್ಕಾರದಿಂದ ಕೊಡ್ತಿದ್ರು. ನಮಗೇನಂದ್ರೆ ಅನುಕೂಲ ಆಗ್ತಿತ್ತು ಕೆಲಸ ಮಾಡೋಕ್ಕೆ. ಇವಾಗ ಇದು ಏನಂತ ಹೇಳಿದ್ರೆ ಈಗ ನೋಡಿ, ಈಗ ಸಾಕಷ್ಟು ನಮ್ಗೆ ಇದಂತ ಹೇಳಿದ್ರೆ ನಾವು ಓಸಲನೇ ಇದ್ರ ಬಗ್ಗೆ ಹೋರಾಟ ಮಾಡಿದ್ವಿ. ನಮ್ಗೆ ಮೊದಲದ್ದು ಹಳೆ ಕಾನೂನು ಏನೈತೆ ಅದೇ ಕಾನೂನು ಬೇಕು. ಯಾಕಂತಂದ್ರೆ ಅದು ಬಡವರಿಗೆಲ್ಲ, ಮಹಿಳೆಯರಿಗೆ ಆಗಿರ್ಬೋದು, ಆಮೇಲೆ ಕೂಲಿ ಮಾಡೋಂಥ ಜನರಿಗಾಗಿರ್ಬೋದು ಅನುಕೂಲ ಐತಿದು. ಯಾಕಂತಂದ್ರೆ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿಂದ ಅವ್ರವ್ರ ಜೀವನ ಅವ್ರು ನಡೆಸಂತಿದ್ರು. ಆಮೇಲೆ ವಲಸೆ ಹೋಗೋದು ತಪ್ಪಿತ್ತು ನಮ್ಗೆ. ಆಮೇಲೆ ನಮ್ಮ ಮಕ್ಕಳನ್ನ ಶಾಲೆ ಬಿಡಿಸೋದು ಈಗ ನಾವು ಅಲ್ಲಿ ಕೂಲಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಂದು ಬೆಂಗಳೂರಾಗ ಬಂದು ದುಡಿಬೇಕು. ದುಡಿದ್ರೆ ಏನಾಗುತ್ತೆ, ನಮ್ಗೆ ದುಡಿದಿಂದನೇ ನಮ್ಮ ಜೀವನ ಸಾಗುತ್ತೆ. ಒಂದು ವೇಳೆ ಅಲ್ಲಿ ಕೂಲಿ ಸಿಕ್ಕರೆ ನಮ್ಗೆ ಅಲ್ಲಿ ಬೇಕಾಗಿಲ್ಲ, ಅಲ್ಲಿ 100 ದಿನ ಕೆಲಸ ಸಿಗುತ್ತಾ, ನಾವು 100 ದಿನ ಕೆಲಸ ಮಾಡ್ಕೊಂಡು ನಮ್ಮ ಮಕ್ಕಳಿಗೆ ಓದಿಸ್ಕೊಂತೀವಿ, ನಮ್ಮ ಜೀವನ ನಡೆಸ್ತೀವಿ, ನಮ್ಮ ಕುಟುಂಬ ಎಲ್ಲ ಚೆನ್ನಾಗಿರುತ್ತೆ. ಈಗ ವಿಬಿಜಿ ರಾಮ್ಜಿ ಏನಂತ ಹೇಳ್ತಾರಲ್ಲ, ಇದು ಈ ಕಾನೂನು ಬಂತಂದ್ರೆ 60% ಕೊಡ್ತೀವಿ ಅಂದ್ರೆ ನಮ್ಗೆ ಕಷ್ಟ ಆಗುತ್ತೆ. ಮತ್ತೆ ವಲಸೆ ಬರಬೇಕಾಗತ್ತೆ. ಮಕ್ಕಳು ಶಿಕ್ಷಣಕ್ಕೆ ತೊಂದರೆ ಆಗುತ್ತೆ. ಅವ್ರು ಶಾಲೆ ಬಿಡಿಸಿ ಇಲ್ಲಿ ಕರ್ಕೊಂಡು ಬಂದ್ರೆ ಇವೆಲ್ಲ ಮಕ್ಕಳು ಶಿಕ್ಷಣದ ಮೇಲೆ ಕೊರತೆ ಬೀಳುತ್ತಾ. ಆಮೇಲೆ ಇಲ್ಲೆಲ್ಲ ಶಾಲೆ ಬಿಡಿಸಿ ಬಾಲ ಕಾರ್ಮಿಕತೆ ಇವೆಲ್ಲ ಜಾಸ್ತಿ ಆಗ್ತವೆ. ಇದಾಗೋದ್ರಿಂದ ಏನತ್ತ, ಮಕ್ಕಳಲ್ಲಿ ಅಪೌಷ್ಟಿಕತೆ ಜಾಸ್ತಿ ಆಗುತ್ತಾ, ಬಾಲ್ಯವಾಗೋದ್ರಿಂದ ಮಹಿಳೆಯರಲ್ಲಿ ರಕ್ತಹೀನತೆ ಜಾಸ್ತಿ ಆಗುತ್ತಾ, ಆಮೇಲೆ ಅಂಗವಿಕಲ ಮಕ್ಕಳು ಹುಟ್ಟೋದು, ಇಂಥವೆಲ್ಲ ಜಾಸ್ತಿಗಳು ಇನ್ನು ಸರ್ಕಾರ ಜಾಸ್ತಿ ಒತ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಮ್ಗೆ ಏನಂತ ಕೇಳ್ತು ಅಂತ ಹೇಳಿದ್ರೆ, ನಮ್ಗೆ ಹಳೆಯ ಕಾನೂನು ಏನಿತ್ತು ಅದೇ ಕಾನೂನಿದ್ದು ಅದೇ ಪ್ರಕಾರ ನಮಗೆ ಕೆಲಸ ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತೆ, ಬಡವರು ಬದುಕ್ತೀವಿ. ಈಗ ಸುಗ್ಗಿ ದಿನ ಇರ್ತಲ್ಲ, ಮಳೆಗಾಲ ಬಂದಾಗ ಸುಗ್ಗಿ ದಿನ ಇದ್ದಾಗ 60 ದಿನ ಕೆಲಸ ಮಾಡೋದು ಬೇಡ ಅಂತ ಹೇಳ್ತಾರೆ. ಬೇಡ ಅಂತ ಹೇಳಿದ್ರೆ ನಮಗೆ ಇದನ್ನು ಕಷ್ಟ ಆಗುತ್ತೆ. ಯಾಕಂದ್ರೆ ಒಬ್ಬ 10 ಮಂದಿ ತಲೆ ಹೊಲ ಇರ್ಬೋದು, ಇನ್ನೂ 1000 ಜನದಲ್ಲಿ ಹೊಲ ಇಲ್ಲ. 1000 ಜನಕ್ಕೆ 10 ಜನ ಗೌಡ್ರು ನಮ್ಗೆ ಕೆಲಸ ಕೊಡ್ತಾರೆ. ಆಮೇಲೆ ಅದರಲ್ಲಿ ಸಮ ಕೂಲಿ ಕೊಡ್ತಾರೆ. ನಮ್ಗೆ 100 ರೂಪಾಯಿ ಗೌಡ್ನಲ್ಲಿ ಹೋದ್ರೆ 100 ರೂಪಾಯಿ ಕೊಡ್ತಾರೆ. ಆಮೇಲೆ 1000 ಜನಕ್ಕೆ ಅವ್ರು ಕೆಲಸ ಕೊಡೋಕ್ಕಾಗಲ್ಲ. ಇದರಲ್ಲಿ ಅಂದ್ರೆ ನಾವು ಕೆಲಸ ಮಾಡಿ ಬದುಕ್ತಿದ್ವಿ. ನಮ್ಗೆ ಯಾವಾಗ ಕೆಲಸ ಬೇಕು ಅವಾಗ ಕೇಳೋಕೆ ನಮ್ಗೆ ಹಕ್ಕಿರ್ತಿದೆ. ನಮ್ಗೆ ಕೆಲಸ ಬೇಕಾದಾಗ ಈಗ ಇದೇನಂತ ಇದು ಇವರೇನು ನಿರ್ಧಾರ ಮಾಡ್ತಾರೆ. ಈಗ ವಿಬಿ ಗ್ರಾಮ್ಜಿದಾಗ ತಾವೇ ನಿರ್ಧಾರ ಮಾಡ್ತಾರಂತೆ. ಪ್ಲ್ಯಾನಿಂಗ್ ಎಲ್ಲ ಯಾವ ಹಳ್ಳಿ, ಯಾವ ಜಿಲ್ಲಾ, ಯಾವ ತಾಲೂಕು ಏನಿಲ್ಲ, ತಾವೇ ನಿರ್ಧಾರ ಮಾಡಿದ ಕೆಲಸಗಳನ್ನ ಅವ್ರು ಹೇಳಿದಾಗ ತಗೋಬೇಕಂದ್ರೆ ಇದು ಕಷ್ಟ ಆಗುತ್ತೆ. ಹಿಂಗಾಗಿ ನಮಗೇನಂತ ಹೇಳಿದ್ರೆ ಮೊದಲು ಕಾನೂನು ಏನಿತ್ತು ಅದೇ ಕಾನೂನು ಬೇಕಂತೇಳಿ ನಾವು ಕೇಳ್ತೀವಿ. ಮನ್ರೇಗಾ ಅಂತ ನಾವೇನು ಕರಿತೇವೆ, ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ
ಉದ್ಯೋಗ ಖಾತ್ರಿ ಯೋಜನೆ ಇದು ಅನೇಕ ರೀತಿಯಲ್ಲಿ ದೇಶದ ಕೋಟ್ಯಾಂತರ ಜನರಿಗೆ ಒಂದು ರೀತಿಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಮತ್ತು ಉದ್ಯೋಗವನ್ನು ಒಂದು ಹಕ್ಕನ್ನಾಗಿ ಪಡಿತಕ್ಕಂಥ ಒಂದು ಅಮೋಘವಾದಂಥ ಒಂದು ಶಕ್ತಿಯನ್ನು ತುಂಬಿತು. ಇದರ ಮೂಲಕ ಅನೇಕ ಜನರು ಕನಿಷ್ಠ 100 ದಿನಗಳು ಉದ್ಯೋಗವನ್ನು ಪಡೀಲೇಬೇಕು. 100 ದಿನ ಉದ್ಯೋಗ ಕೊಡಲಿಲ್ಲ ಅಂದರೆ ಸರ್ಕಾರ ಅದಕ್ಕೆ 100 ದಿನಗಳ ಒಂದು ಕೂಲಿಯನ್ನು ಕೊಡಬೇಕಾಗುತ್ತೆ. ಸೊ ಈ ಎಲ್ಲ ಅಂಶಗಳು ಕೂಡ ಭಾಳ ಒಂದು ಪರಿಣಾಮಕಾರಿಯಾಗಿ ಜಾರಿಯಾದ ಪ್ರಯುಕ್ತ ಅವರ ಕುಟುಂಬಗಳಲ್ಲಿ ಆರ್ಥಿಕವಾಗಿ ಸದೃಢವಾಗಿದ್ದು ಮಾತ್ರ ಅಲ್ಲದೆ ಮಕ್ಕಳ ದೃಷ್ಟಿಯಿಂದನೂ ಇದು ಭಾಳ ದೊಡ್ಡ ಬದಲಾವಣೆಯನ್ನು ತಂತು. ಉದಾಹರಣೆಗೆ ಮಕ್ಕಳ ಶಿಕ್ಷಣ ಇರ್ಬೋದು, ಮಕ್ಕಳ ಆರೋಗ್ಯ ಇರ್ಬೋದು, ಇವೆಲ್ಲವೂ ಕೂಡ ಆ ಹಣದ ಮೂಲಕ ಇವತ್ತು ನಾವು ಕೂಲಿಕಾರರ ಎಷ್ಟೋ ಜನ ಮಕ್ಕಳು ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಟೀಚರ್ಸ್ ಆಗಿದ್ದಾರೆ, ಪೊಲೀಸ್ ಆಗಿದ್ದಾರೆ. ಇವೆಲ್ಲವೂ ಸಾಧ್ಯವಾಗಿದ್ದು ಕನಿಷ್ಠ ಅವರಿಗೆ 100 ದಿನಗಳ ಉದ್ಯೋಗವನ್ನು ಖಾತ್ರಿ ಮಾಡ್ತಕ್ಕಂಥ, ಗ್ಯಾರಂಟಿ ಮಾಡ್ತಕ್ಕಂಥ ಈ ಒಂದು ಮನ್ರೇಗಾ ಯೋಜನೆ. ಆದರೆ ಇವತ್ತು ಆ ಹಕ್ಕು ಆಧಾರಿತ ಮನ್ರೇಗಾ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಡೈಲ್ಯೂಟ್ ಮಾಡಿದೆ. ಸಂಪೂರ್ಣವಾಗಿ ಹಕ್ಕು ಆಧಾರಿತ ಕಾಯ್ದೆಯನ್ನು ಒಂದು ರೀತಿ ಭಿಕ್ಷೆ ಅನ್ನೋ ರೀತಿಯಲ್ಲಿ ಅದು ಪರಿಗಣಿಸಿದೆ ಮತ್ತು ಏಕಾಏಕಿ 60 ದಿನಗಳ ಉದ್ಯೋಗವನ್ನು ನೇರವಾಗಿ ಕಡಿತ ಮಾಡಿದೆ. ಮತ್ತು ಇವತ್ತು ಆ ಉದ್ಯೋಗದ ಖಾತ್ರಿ ಯೋಜನೆ ಅಡಿಯಲ್ಲಿ ಏನು ಗ್ಯಾರಂಟಿ ಇತ್ತು ಅದು BG ರಾಮ್ಜಿ ಯೋಜನೆ ಅಡಿ ಒಂದು ರೀತಿಯಲ್ಲಿ ಸರ್ಕಾರ ಕೊಟ್ಟರೆ ಉಂಟು, ಇಲ್ಲದೇ ಇಲ್ಲ ಅಂತಕ್ಕಂಥ ಒಂದು ಸ್ಥಿತಿಯನ್ನು ಅದು ತಂದೊಡ್ಡಿದೆ. ಬಹುಶಃ ಇದು ಹಕ್ಕು ಆಧಾರಿತ ಮಾನವ ಹಕ್ಕುಗಳ ಅಭಿವೃದ್ಧಿಯ ಮಾರ್ಗ ಏನಿದೆ ಅದನ್ನು ಸಂಪೂರ್ಣವಾಗಿ ಕೈಬಿಟ್ಟು ಕೇಂದ್ರ ಸರ್ಕಾರ ಹೇಳಿದಂಥ ರೀತಿಯಲ್ಲಿ, ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ರೀತಿಯಲ್ಲಿ ಒಂದು ಮತ್ತೆ ಭಿಕ್ಷೆಗೆ ಕೈಯೊಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಉಂಟು ಮಾಡಿದೆ. ಇದು ನಿಜಕ್ಕೂ ಕೂಡ ಮಾನವನ ಘನತೆಗಾಗಲಿ ಅಥವಾ ಮಾನವ ಹಕ್ಕುಗಳ ಪರಿಭಾಷೆ ಅಂತ ನಾವೇನು ಕರಿತೇವೆ, ಎಲ್ಲ ಮಾನವರಿಗೆ ಕೆಲವೊಂದು ಮೂಲಭೂತ ಹಕ್ಕುಗಳಿದ್ದಾವೆ ಅಂತ ಇದಕ್ಕೆ ದೊಡ್ಡ ಹಿನ್ನಡೆ ಆಗಿದೆ. ಸೊ ಹಾಗಾಗಿ ಏನಿವತ್ತು ಕರ್ನಾಟಕ ಸರ್ಕಾರ ಈ ಒಂದು BG ರಾಮ್ಜಿ ಕಾಯ್ದೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದೆ, ಬಹುಶಃ ಅದು ಸರಿಯಾದಂಥ ಯೋಚನೆ ಅಂತ ನಾನಾದರೂ ಭಾವಿಸ್ತೇನೆ. ಆದರೆ ಅದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಯೋಜನೆಯನ್ನು ನಾವು ಒಪ್ಪದೇ ಇದ್ದರೆ ಅಥವಾ ಇದನ್ನು ತಿರಸ್ಕರಿಸಿದ್ರೆ ಯಾವ ರೀತಿಯಲ್ಲಿ ನಾವು ಮುಂದುವರಿತೇವೆ, ಯಾವ ರೀತಿಯ ಪರ್ಯಾಯವನ್ನು ನಾವು ಬಡ ಜನರಿಗೆ ಕೊಡ್ತೇವೆ ಮತ್ತು ಈ ಹಿಂದೆ ಇದ್ದಂಥ ಮನ್ರೇಗಾ ಕಾಯ್ದೆಯನ್ನು ಯಾವ ರೀತಿ ನಾವು ಮುಂದುವರಿಸ್ತೇವೆ ಅನ್ನೋದ್ರ ಬಗ್ಗೆ ಕೂಡ ಭಾಳ ಒಂದು ಸ್ಪಷ್ಟವಾದಂಥ ಒಂದು ಅಭಿಪ್ರಾಯವನ್ನು ಹೊಂದಿರಬೇಕಾಗುತ್ತೆ, ಒಂದು ಸ್ಪಷ್ಟವಾದಂಥ ಯೋಜನೆಯನ್ನು ಕೊಡಬೇಕಾಗುತ್ತೆ. ಬಹುಶಃ ನಮ್ಮ ಇವತ್ತಿನ ವಿಚಾರ ಸಂಕಿರಣ ಈ ಎಲ್ಲ ಅಂಶಗಳ ಮೇಲೆ ಭಾಳ ವಿಸ್ತೃತವಾದಂಥ ಬೆಳಕನ್ನು ಚೆಲ್ಲಿದೆ. ಈ ಮನ್ರೇಗಾ ಕಾಯ್ದೆಗೂ ಈ ಹೊಸ BG ರಾಮ್ಜಿ ಕಾಯ್ದೆಗೂ ಇರೋ ಮೂಲಭೂತ ವ್ಯತ್ಯಾಸ ಏನು ಅಂತಂದರೆ, ಮನ್ರೇಗಾ ಕಾಯ್ದೆ ಜನರ ಹಕ್ಕಾಗಿ ಇತ್ತು, ಇದು ಕೇವಲ ಒಂದು ಕಾರ್ಯಕ್ರಮವಾಗಿ ಪರಿವರ್ತನೆಗೊಂಡಿದೆ. ಅಂದರೆ ಒಟ್ಟಾರೆ ಹಿಂದಿನ ಕಾರ್ಯಕ್ರಮದಲ್ಲಿ ಅದು ಕಾನೂನು ರೀತಿಯ ಹಕ್ಕು ಕೊಟ್ಟಿದ್ದರಿಂದ ಅಕಸ್ಮಾತ್ ಆ ಕಾರ್ಯಕ್ರಮದಲ್ಲಿ ಜನರಿಗೆ ಕೆಲಸ ಸಿಗದೇ ಇದ್ದರೆ ಅವರು ಒಂದು ರೀತಿಯಾದಂಥ ಕಂಪ್ಲೇಂಟ್ ಮಾಡ್ಬೋದಾಯಿತು ಅಥವಾ ಕೋರ್ಟಿಗೆ ಹೋಗ್ಬೋದಾಯಿತು, ಯಾವುದೇ ರೀತಿಯಾದಂಥ ಒಂದು ರಿಕೋರ್ಸ್ ಅಥವಾ ಒಂದು ಪರಿಹಾರ ಮಾರ್ಗ ಇತ್ತು. ಆದರೆ ಹೊಸ ಕಾನೂನಿನಲ್ಲಿ ಎಷ್ಟೇ ಹೆಚ್ಚು ಆರ್ಥಿಕ ಸಂಪನ್ಮೂಲಗಳನ್ನ ಅದಕ್ಕಾಗಿ ತೆಗೆದಿಟ್ಟು ಅದು ಹಕ್ಕಲ್ಲ. ಆದ್ದರಿಂದ ಅದು ದೆಹಲಿಯಲ್ಲಿ ಕೂತು ಅಥವಾ ಕೇಂದ್ರದಲ್ಲಿ ಕೂತು ಯಾರೋ ಒಬ್ಬರು ನಿರ್ಧರಿಸಿ ಯಾವ ಗ್ರಾಮದಲ್ಲಿ ಎಷ್ಟು ಕೆಲಸ ಆಗುತ್ತೆ ಅನ್ನೋ ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ಹೊಸ ಕಾರ್ಯಕ್ರಮವಾಗಿದೆ. ಅದರಿಂದಾಗಿ ಅದು ಡಿಮ್ಯಾಂಡ್ ಬೇಸ್ಡ್ ಆಗಿದ್ದ, ಬೇಡಿಕೆಯ ಮೇಲೆ ನಡೀತಾ ಇದ್ದ ಕಾರ್ಯಕ್ರಮ ಈಗ ಸಪ್ಲೈ ಬೇಸ್ಡ್ ಆಗಿ ಒಂದು ರೀತಿಯಾಗಿ ಸರ್ಕಾರದ ಖುಷಿಗೆ ಕೆಲಸ ಕೊಡುವಂಥ ಒಂದು ಕಾರ್ಯಕ್ರಮವಾಗಿ ಪರಿವರ್ತನೆಗೊಂಡಿದೆ. ಇದರಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ಒಂದು ರೀತಿಯಾದಂಥ ಡಿಸ್ಕ್ರಿಮಿನೇಷನ್ ಮಾಡೋ ಸಾಧ್ಯತೆ ಇದೆ, ರಾಜ್ಯದಲ್ಲಿ ಜಿಲ್ಲೆಯಿಂದ ಜಿಲ್ಲೆಗೆ ಡಿಸ್ಕ್ರಿಮಿನೇಷನ್ ಮಾಡೋ ಸಾಧ್ಯತೆ ಇದೆ, ಮತ್ತು ಜಿಲ್ಲೆಯಿಂದ ಗ್ರಾಮದಿಂದ ಗ್ರಾಮಕ್ಕೆ, ಜನರಿಂದ ಜನರಿಗೆ ಡಿಸ್ಕ್ರಿಮಿನೇಷನ್ ಮಾಡೋ ಸಾಧ್ಯತೆ ಇದೆ. ಯಾವುದು ಹಕ್ಕಾಗಿತ್ತು ಅದು ಡಿಸ್ಕ್ರಿಮಿನೇಟರಿ ಕಾರ್ಯಕ್ರಮ ಆಗಿದೆ. ಎರಡನೇದು MGNREGಯಲ್ಲಿ ಕೇಂದ್ರ ಸರ್ಕಾರದ ಆರ್ಥಿಕ ಪಾಲು ಇನ್ನೂ ಹೆಚ್ಚಿತ್ತು, ಅದು ಕಡಿಮೆ ಆಗಿದೆ. ಇದರಿಂದಾಗಿ ರಾಜ್ಯ ಸರ್ಕಾರದ ಮೇಲೆ ಭಾರ ಹೆಚ್ಚು ಬೀಳುತ್ತೆ. ಒಟ್ಟಾರೆ ಕಾರ್ಯಕ್ರಮದಲ್ಲಿ ನಾವು ದೊಡ್ಡ ವ್ಯಾಪಕವಾದ ಸಂದರ್ಭದಲ್ಲಿ ನೋಡಿದ್ರೆ ಅನೇಕ ರೀತಿಯಾಗಿ ಅಧಿಕಾರಗಳ ಕೇಂದ್ರೀಕರಣ ಆಗ್ತಾಯಿದೆ, ಅದರ ಖರ್ಚಿನ ವಿಕೇಂದ್ರೀಕರಣ ಆಗ್ತಾಯಿದೆ. ಇದರ ಬಗ್ಗೆ ಈ ದಿನ ಚರ್ಚೆ ಆಯಿತು, ಅದು ಭಾಳ ಆಸಕ್ತಿಕರವಾದ ಚರ್ಚೆ ಆಗಿದೆ.
ಇಡೀ ಭಾರತ ದೇಶದ ರೈತರ ಮತ್ತು ಕೂಲಿಕಾರರ ಜೀವನದ ಜೊತೆ ಆಟ ಆಡ್ತಕ್ಕಂಥ ಮತ್ತು ಒಕ್ಕೂಟ ವ್ಯವಸ್ಥೆಗೆ ವಿರೋಧಿಯಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಮನೇರೇಗ ಅಂತ ಏನು ಇವತ್ತು ಮಹಾತ್ಮ ಗಾಂಧೀಜಿ ಹೆಸರಲ್ಲೇ ಕೂಲಿಕಾರರಿಗೆ ಇಡೀ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಸಂಕೇತವಾಗಿರ್ತಕ್ಕಂಥ ದೊಡ್ಡ ಕಾರ್ಯಕ್ರಮಕ್ಕೆ ಈ ಮನೋರೋಗ ಒಳಪಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರು ಇವತ್ತು ಕಡಿತ ಮಾಡಿದ್ದಾರೆ. ಈ ಹೊಸ ನಿಯಮವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಇಡೀ ಭಾರತ ದೇಶದ ಕೃಷಿಗೆ ಪೂರಕವಾದ ಹಳ್ಳಿಗಳ ಅಭಿವೃದ್ಧಿಗೆ ಪೂರಕ ಆಗಿರ್ತಕ್ಕಂಥ ಮುಂಚಿತವಾಗಿರ್ತಕ್ಕಂಥ ಕಾನೂನಿತ್ತು ಯಥಾ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಮುಂದರಿಬೇಕು. ಅದರಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಇದರ ಆಗುಹೋಗುಗಳ ಬಗ್ಗೆ ಸಮಗ್ರವಾಗಿ ಚರ್ಚಿಸಿದಾಗ ಭಾಳ ಸ್ಪಷ್ಟವಾದ ದಾರಿ ಸಿಕ್ಕತಿ. ಕೇಂದ್ರದ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದನ್ನು ವಾಪಸ್ ತಕ್ಕೊಂಡು ಇಂದಿನ ಯಾವ ರೀತಿಯ ಕಾನೂನಿತ್ತು 125 ದಿನ ಉದ್ಯೋಗ ಅಂತೇಳಿ ದೊಡ್ಡ ಬದಲಾವಣೆ ಹಾಕಿದ ಮೇಲೆ ಹೇಳ್ತಾ ಇದ್ದೀರಿ. ಇದು ದೊಡ್ಡ ಹಗಲು ಮೋಸ, ಇದು ಅತ್ಯಂತ ಮೋಸ. ಅವರ ಪ್ರಕಾರ ಕೇವಲ 40 ದಿನ ಮಾತ್ರ ಉದ್ಯೋಗ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಅಂದರೆ 125 ಅಂತೇಳಿ ಪ್ರಚಾರ ತಗೊಳ್ತಕ್ಕಂಥ ಈ ಮನೋರೋಗದ ಈ ಕೇಂದ್ರ ಸರ್ಕಾರದ ಈ ಕಾಯ್ದೆಯನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಗ್ರಾಮೀಣ ಉದ್ಯೋಗ ಖಾತ್ರಿ ಎನ್ನುವಂಥದ್ದು ಸಾಕಷ್ಟು ಪ್ರಚಾರದಲ್ಲಿತ್ತು. ಜನರಿಗೆ ಒಂದು ರೀತಿಯ ಹೊಟ್ಟೆಪಾಡಿಗೋಸ್ಕರ ಇದ್ದಂತಹ ಒಂದು ದೊಡ್ಡ ಒಂದು ವರದಾನ ಆಗಿತ್ತು ಅಂತ ಹೇಳಬಹುದು. ಇಂತಹ ಒಂದು ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿದ್ದಂತಹ ಗ್ರಾಮೀಣ ಜನತೆಗೆ ಉಪಯೋಗವಾಗಿದ್ದಂತಹ ಉದ್ಯೋಗ ಖಾತ್ರಿಯನ್ನು ಶ್ರೀರಾಮನ ಹೆಸರನ್ನು ತಂದು ಅದರಲ್ಲಿದ್ದಂಥ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕಿತ್ತಾಕಿ ಅದನ್ನು ತಮ್ಮ ಕೈಯಲ್ಲಿಟ್ಕೊಳ್ಳುವಂತಹ ಒಂದು ದುರುದ್ದೇಶದಿಂದ ಕೂಡಿದಂತಹ ಒಂದು ವಿಕೃತ ಬುದ್ಧಿಯನ್ನು ಇವತ್ತು ಕೇಂದ್ರ ಸರ್ಕಾರ ಅಂದರೆ BJP ಸರ್ಕಾರ ಅಂದರೆ RSSನ ನೆರಳು, ನಮ್ಮ ಇವರೇನು ಹೇಳಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು, ಅಂದರೆ ಭೂತದ ನೆರಳು BJP ಈ ಒಂದು ಯೋಜನೆಯನ್ನು ಮಾಡಿದೆ. ಈ ಹೊಸ ಯೋಜನೆ ಏನು ಬಂದಿದ್ದಿಲ್ಲ, ಜಿ ರಾಮ್ಜಿ ಅನ್ನುವಂಥದ್ದೇನೋ ಒಂದು ಮಾಡಿದಾರಲ್ಲ, ಆ ಯೋಜನೆಯನ್ನು ಸ್ವಲ್ಪ ಗಮನಿಸಿದರೆ ಗೊತ್ತಾಗುತ್ತೆ. ಅದರಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿಯವರೆಗೆ ಗ್ರಾಮದಲ್ಲಿದ್ದಂತಹ ಕೆಲಸಗಳನ್ನು ಗ್ರಾಮದ ಜನ ಗುರುತಿಸಿ ಅಲ್ಲಿನ ಹೊಟ್ಟೆಪಾಡಿನ ಜೀವನಕ್ಕೆ ಅಂದರೆ ಉದ್ಯೋಗ ಖಾತ್ರಿಯನ್ನು ಮಾಡಿಕೊಂಡು ಜನ ಬದುಕ್ತಾ ಇದ್ರು. ಆದರೆ ಇನ್ನು ಮುಂದೆ ಅದಿರಲ್ಲ. ಇನ್ನು ಮುಂದೆ ಗ್ರಾಮದಲ್ಲಿರುವಂತಹ ಉದ್ಯೋಗದ ಕೊರತೆಯನ್ನು ಕೇಂದ್ರದವರು ಗುರುತಿಸಿ ಅವ್ರು ಕೊಟ್ಟಂಥ ಕಡೆ ಇವರು ಕೆಲಸವನ್ನು ಮಾಡಬೇಕು. ಅಂದರೆ ಈ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ತಕ್ಷಣ ಮೆದುಳಿಗೆ ಹೋಗಿ ಕೈ ಹೋಗಿ ಕೆಲಸ ಮಾಡ್ತಿತ್ತು. ಈಗ ಹಂಗಲ್ಲ, ನನಗೆ ಮುಳ್ಳು ಚುಚ್ಚಿದ್ರೆ ನೀವು ಬಂದು ನನಗೆ ಕೇಳೋದು. ಅದು ನಿಮಗೆ ಹೆಂಗೆ ಗೊತ್ತಾಗಬೇಕು? ಅಂದರೆ ಇದು ತಲೆಗೆ ಮೆದುಳಿಗೆ ಸಂಬಂಧ ಇಲ್ಲದೆ ಇರುವಂತಹ ಇನ್ನೊಂದು ಕೆಲಸ. ಆ ರೀತಿಯಲ್ಲಿ ಒಂದು ವಿಕೃತ ಬುದ್ಧಿಯನ್ನು ತಂದು ಇಲ್ಲಿ ಜೋಡಿಸಿದ್ದಾರೆ. ಇದು BJPಯವರು ಮಾಡ್ತಾ ಇರುವಂತಹ ಒಂದು ಕುತಂತ್ರ ಅಂತ ಹೇಳಬಹುದು. ಈ ಕುತಂತ್ರ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಇರುವಂತಹ ಅಥವಾ ದೇಶದಲ್ಲಿರುವಂತಹ ಒಂದು ಪ್ರಾದೇಶಿಕ ಪಕ್ಷಗಳು ಅಥವಾ ಬೇರೆ ಬೇರೆ BJP ಹೊರತುಪಡಿಸಿದಂಥ ಪಕ್ಷ ನಡೆಸ್ತಾ ಇರುವಂತಹ ಆಡಳಿತಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಲಿಕ್ಕೆ ಅಲ್ಲಿ ಕೊಡ್ತಾ ಇರೋಂಥ ಗ್ಯಾರಂಟಿ ಯೋಜನೆಗಳು ಇದಕ್ಕೆ ತಳುಕು ಹಾಕಿ ನೀವು ಏನು ಮಾಡ್ತಾ ಇದ್ದೀರಿ, ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನು ಉಚಿತಗಳನ್ನು ಕೊಟ್ಟು ಇದನ್ನು ಮಾಡ್ತಾ ಇದ್ದೀರಲ್ಲ, ಹಾಗಾಗಿ ನೀವು ಇದಕ್ಕೆ ಹಣ ಹಾಕಿ ಅಂತ ಹೇಳಿ ಇಲ್ಲಿಯವರೆಗೆ ಕೊಡ್ತಾ ಇದ್ದಂತಹ ಕೇಂದ್ರದ ಹಣವನ್ನು ಕಟ್ ಮಾಡಿ ಒಂದು ರಾಜ್ಯ ಸರ್ಕಾರಗಳಿಗೆ ಹೊರೆಯನ್ನು ಹೇರುವಂತಹ ಒಂದು ದುರುದ್ದೇಶ ಕುತಂತ್ರ ಇದರ ಹಿಂದೆ ಇದೆ. ಇದರ ಮೂಲಕ ದೇಶದ ನಿಜವಾಗಿ ಯಾರು ಬಡಪಾಯಿಗಳಿದ್ರು, ಯಾರು ತೊಂದರೆ ಈಡಾಗ್ತಿದ್ರು ಅಂಥವರಿಗೆ ಅನ್ಯಾಯವನ್ನು ಎಸಗುವಂಥ ಒಂದು ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಅಂತ ಹೇಳಿ ನೇರವಾಗಿ ಹೇಳ್ಬೋದು. ಇದುವರೆಗೆ 20 ವರ್ಷದಿಂದ ಇದ್ದಂಥ ಮನ್ರೇಗಾ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಕಾಯ್ದೆ, ಅದನ್ನು ಇದ್ದಕ್ಕಿದ್ದ ಹಾಗೆ ಯಾವ ಮಾಹಿತಿಯೂ ಇಲ್ಲದೆ, ಯಾರಿಗೂ ಮಾಹಿತಿ ಇಲ್ಲದೆ ಓವರ್ನೈಟಾಗಿ ಅದನ್ನ ತೆಗೆದು ಹಾಕಿ ಅದರ ಜಾಗದಲ್ಲಿ VBG ಗ್ರಾಮ್ಜಿ ಅನ್ನೋವಂಥ ಹೊಸ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ತಂದಿತ್ತು. ಅದರಲ್ಲಿ ಅನೇಕ ವಿವಾದಾತ್ಮಕ ಅಂಶಗಳು ಇದೆ. ಅದು ಗ್ರಾಮೀಣ ಬದುಕನ್ನು ಪೋಷಿಸ್ಕೊಂಡು ಬಂದಿತ್ತು ನಮ್ಮ ಮನ್ರೇಗಾ. ಇದು ಅದನ್ನು ಸಂಪೂರ್ಣ ಅದರಲ್ಲಿ ಇದ್ದಂಥ ಅಂಶಗಳನ್ನು ಗ್ರಾಮೀಣ ಬದುಕಿಗೆ
ಉಪಯೋಗ ಆಗೋ ಥರ ಪೋಷಕವಾಗಿ ಇದ್ದಂಥ ಅಂಶಗಳನ್ನು ಅದು ಎಲ್ಲ ಸ್ಕ್ರ್ಯಾಪ್ ಮಾಡಿದೆ ಅನ್ನೋದು ಕಂಡು ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಕಳೆದ 2 ತಿಂಗಳಿಂದನೂ ಸತತವಾಗಿ ಆಂದೋಲನವನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದನ್ನು ಗ್ರಾಮಗಳಿಗೂ ತಲುಪಿಸ್ತಾ ಇದರಲ್ಲಿ ಕೆಲವು ಅಟ್ರಾಕ್ಟಿವ್ ಆದ ಅಂಶಗಳನ್ನು ಹೇಳ್ತಾ ಇದ್ದಾರೆ. 125 ದಿನಗಳು, 100 ದಿನಗಳು ಇದ್ದಲ್ಲಿ 125 ದಿನಗಳನ್ನು ಕೊಡ್ತೀವಿ. ಅದನ್ನೇ ತುಂಬ ಹೈಲೈಟ್ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇರೋದ್ರಿಂದ ಜನರ ಹಾದಿ ತಪ್ಪಿಸ್ತಾ ಇದ್ದಾರೆ. ಆ ದಿಕ್ಕಿನಲ್ಲಿ ನಾವು ಈಗಾಗಲೇ ರಾಜ್ಯ ಸರ್ಕಾರ VBG ಗ್ರಾಮ್ಜಿಯನ್ನು ತಿರಸ್ಕಾರ ಮಾಡಿದೆ. ವಿಶೇಷ ಅಧಿವೇಶನವನ್ನು ಕರೆದು ನಾವು ಇದನ್ನು ತಿರಸ್ಕಾರ ಮಾಡಿದ್ದೀವಿ ಅಂತ ಅಧಿಕೃತವಾಗಿ ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಮುಂದಿನ ನಮ್ಮ ದಾರಿ ಏನು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತಿನ ಈ ಒಂದು ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿತ್ತು. ಅಂದರೆ ನೀತಿ ಮತ್ತು ಯೋಜನಾ ಆಯೋಗದಿಂದ ಹಮ್ಮಿಕೊಳ್ಳಲಾಗಿದೆ. ಮನ್ರೇಗಾದಲ್ಲೂ ಕೂಡ 90 ಭಾಗ ಕೇಂದ್ರ ಸರ್ಕಾರದಿತ್ತು, ಕೇವಲ 10 ಭಾಗ ಮಾತ್ರ ಅದು ಮೆಟೀರಿಯಲ್ ಕಾಸ್ಟ್ಗೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರದ್ದು ಇತ್ತು. ಆದರೆ ಈಗ ಇದ್ದಕ್ಕಿದ್ದ ಹಾಗೆ 40% ನೀವು ಕೊಡಬೇಕು ಅನ್ನುವಾಗ ಎಲ್ಲೋ ರಾಜ್ಯ ಸರ್ಕಾರಗಳ ಕೈಗಳನ್ನು ನೀವು ಕಟ್ಟಿ ಹಾಕೋ ಒಂದು ಹುನ್ನಾರವಾಗಿಯೇ ಇದು ಕಾಣ್ತಾ ಇದೆ. ಉದ್ಯೋಗ ಅಥವಾ ಕೂಲಿ ಇವುಗಳನ್ನು ಮೀರಿದಂಥ ಒಂದು ಗ್ರಾಮೀಣ ಬದುಕುಗಳನ್ನು, ಇಡಿಯಾದ ಒಂದು ಗ್ರಾಮೀಣ ಅರ್ಥವ್ಯವಸ್ಥೆಯನ್ನು ಕಟ್ಟಿಕೊಟ್ಟಂಥ ಒಂದು ಕಾಯ್ದೆ ಇದು ಆ ದೃಷ್ಟಿಯಲ್ಲಿ ನೀವು ನೋಡಿದಾಗ. ಹಾಗಾಗಿ ಇಡೀ ಗ್ರಾಮೀಣ ಪರಿಸರವೇ ಒಂದು ರೀತಿಯಲ್ಲಿ ಇದನ್ನು ಬದಲು ಮಾಡುವಂಥ ಒಂದು ಸಾಮರ್ಥ್ಯ ಈ ಮನ್ರೇಗಾಗೆ ಇತ್ತು. ಈಗ ಅದನ್ನು ತೆಗೆದುಹಾಕೋದ್ರಿಂದ ತುಂಬಾ ಅತಂತ್ರವಾದ ಸ್ಥಿತಿಯನ್ನು ನಾವು ತಲುಪ್ತೀವಿ ಅನ್ನೋದರಲ್ಲಿ 2 ಮಾತೇ ಇಲ್ಲ. ಯೋಜನಾ ಆಯೋಗದ ವತಿಯಿಂದ ಇದೊಂದು ಹೊಸ ಪ್ರಯೋಗ ನಾವು ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ವಿಧಾನಸಭೆಯಲ್ಲಿ ನಡೆದುದನ್ನು ಪರಾಮರ್ಶೆ ಮಾಡಿ ಚರ್ಚೆ ಮಾಡಿ ಅದಕ್ಕೆ ಏನೊಂದು ದಾರಿ ಹುಡುಕಬೇಕನ್ನೋಂಥದ್ದು ಇಲ್ಲಿವರೆಗೆ ಆಗಿಲ್ಲ. ರಾಜ್ಯ ಸರ್ಕಾರ ತಿರಸ್ಕಾರ ಮಾಡುವ ಮುಖಾಂತರ ಸಂಘರ್ಷ ಕಂಡುಹಿಡಿದಿದೆ. ನಾವು ಒಂದು ಪರ್ಯಾಯ ಯೋಜನೆಯನ್ನು ನಾವು ಕೂಡ ಸಿದ್ಧಪಡಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕೊಡೋಣ. ಇದು ಇಲ್ಲಿಗೆ ಕೈ ಬಿಟ್ಟರೆ ಸುಮ್ಮನೆ ಮಾತಾಡೋದು ಗಾಳಿ ಹೋದಂಗೆ ಆಗ್ತದೆ. ನಾವು ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ಇಂಥ ಪರಿಸ್ಥಿತಿಯಲ್ಲಿ? ನಾವು ಹೇಳಿದ್ರೆ ಕಾನೂನು ವಾಪಸ್ ತಗೊಳ್ಳಲ್ಲ. ಕಾನೂನು ಹೋರಾಟ ಕೂಡ ಮಾಡಬಹುದಾಗಿತ್ತು. ಯಾಕಂದರೆ ಶ್ರೀರಾಮ್ ಹೇಳಿದಾಗೆ ಈ ಫೆಡರಲ್ ವ್ಯವಸ್ಥೆ ಮೇಲೆ ದೊಡ್ಡ ಪ್ರಹಾರ ಇದೆ. ಇದ್ರ ಬಗ್ಗೆ ಬೇರೆ ಬೇರೆ ಸರ್ಕಾರಗಳು ಎಲ್ಲ ಸೇರಿ ನ್ಯಾಯಾಲಯಕ್ಕೆ ಹೋಗೋದು, ಅದರ ವ್ಯಾಪಕ ಚರ್ಚೆ ಆಗಲಿ, ಅದಾದಮೇಲೆ ಅದರ ಪರಿಣಾಮಗಳೇನಾದಂತ ನಾವು ಕಾಯ್ದು ನೋಡಬೇಕಾಗ್ತದೆ. ಒಟ್ಟಾರೆ ಇದು ಈ ಚರ್ಚೆ ಇವತ್ತು ಒಂದು ರೂಪ ಕೊಡಬೇಕಾಗಿದ್ರೆ ನಾನು ಎಲ್ಲ ತಜ್ಞರು ನಮ್ಮ ಪ್ಲಾನಿಂಗ್ ಕಮಿಷನ್ ಎಲ್ಲ ಮೆಂಬರ್ಸ್ ಇದ್ದೀರಿ. ಒಂದು ಪರ್ಯಾಯ ಯೋಜನೆಯನ್ನು ನೀವು ಮಾಡಿದರೆ ಸರ್ಕಾರಕ್ಕೆ ಕೊಡ್ಬೋದು ಅಂತ ನಾನು ಭಾವಿಸ್ತೀನಿ. ಮತ್ತು ಬೆಳಗ್ಗೆ ನರೇಂದ್ರ ಪಾಂಡೆಯನ್ನು ಹೇಳಿದರು, ಈಗೇನು ಜೀರಾಮ್ಜಿ ಕಾರ್ಯಕ್ರಮ ಮಾಡಿದೆ ಅದು ಮಾನವ ಆಧಾರಿತ ಕೇಂದ್ರವಾಗಿಲ್ಲ. ಮಾನವ ಆಧಾರಿತ ಕೇಂದ್ರವಾಗಿಲ್ಲ. ಇಲ್ಲಿ ಚಂದ್ರಶೇಖರ್ ಹೇಳಿದಾಗೆ ಮುಖ್ಯವಾಗಿ ಮಾನವ ಬದುಕು ಕಟ್ಟುವಂಥದ್ದು ನಮ್ಮ ಸಂವಿಧಾನದ ಮುಖ್ಯ ಉದ್ದೇಶ. ಹಾಗಾಗಿ ಇದು ಆ ದೃಷ್ಟಿಯಿಂದ ಕೂಡ ನಾವು ದೊಡ್ಡ ವಾದವನ್ನು ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮತ್ತು ನಮ್ಮ ಶ್ರೀಮತಿ ಗಾಯತ್ರಿ ಅವರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕೂಡ ಹಾಕಲಿಕ್ಕೆ ಸಾಧ್ಯತೆ ಇದೆ. ಚರ್ಚೆಯಲ್ಲಿ ಇಂಥ ಉದ್ಯೋಗ ಇಲ್ಲ, ಬದುಕೇ ಇಲ್ಲ, ನಾವು ಲೈಫ್ ಗ್ಯಾರಂಟಿ ಕೊಟ್ಟ ಮೇಲೆ ಅವ್ರಿಗೆ ಕೆಲಸ ಕೊಡಬೇಕು, ಕೆಲಸನೇ ಇಲ್ಲ. ಇಲ್ಲ ಒಂದು ಮಾತ್ರ ಸತ್ಯ ನಾವೆಲ್ಲರೂ ಒಪ್ಕೋಬೇಕು, ರಾಜ್ಯ ಸರ್ಕಾರಗಳು ಇಷ್ಟೊಂದು ಹೊರೆ ಹೊರುವಂಥ ಸ್ಥಿತಿಯಲ್ಲಿ ಎಲ್ಲಿ ಕೂಡ ಇಲ್ಲ. BJP ಆಳುವಂಥ ರಾಜ್ಯ ಸರ್ಕಾರಗಳಲ್ಲಿ ಬೇರೆ ಪಕ್ಷ ಆಳುವಂಥ ಇಷ್ಟು ಹೊರೆಯನ್ನು ಹೊರುವಂಥ ಶಕ್ತಿ ಯಾವ ಸರ್ಕಾರಗಳಿಗೂ ಕೂಡ ಇಲ್ಲ. ಯಾಕಂದರೆ ಕಲ್ಯಾಣ ರಾಜ್ಯದ ಕಲ್ಪನೆಯಲ್ಲಿ ಹಿನ್ನೆಲೆಯಲ್ಲಿ ಅನೇಕ ವೆಲ್ಫೇರ್ ಸ್ಕೀಮ್ಗಳನ್ನು ನಾವು ತಗೊಂಡಿದ್ದೀವಿ, ಬಡವರಿಗೆ ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದೀವಿ. ಹಾಗಾಗಿ ಇವತ್ತು ಈ ಒಂದು ವಿಚಾರ ಸಂಕಿರಣ ನಡೆದಿದೆ. ಈ ವಿಚಾರ ಸಂಕಿರಣದಲ್ಲಿ ಭಾಳ ಉತ್ತಮವಾದಂಥ ಚರ್ಚೆ ಆಗಿದೆ. ನಾನು ಎಲ್ಲ ಮಂಡಿಸಿದಂಥ ಏನು ಪತ್ರವನ್ನು ಮಂಡಿಸಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಟ್ಟಾರೆ ನಾವೆಲ್ಲ ಸೇರಿ ಒಂದು ಪರ್ಯಾಯ ಯೋಜನೆಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತಿಗೆ. ಗ್ರಾಮ ಸಭಾದಾಗ ಎವ್ರಿ ವೋಟರ್ ಇಸ್ ಎ ಮೆಂಬರ್ ಆ್ಯಂಡ್ ಗ್ರಾಮ ಸಭಾ ಇಸ್ ಫುಲ್ಲಿ ಎಂಪವರ್ಡ್. ನಮ್ಮ ಕಾನೂನಿನೊಳಗೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗೆ
ಗ್ರಾಮ ಸಭಾ fully empowered to plan, implement, monitor and evaluate every program which happens in that village, in that panchayat area. ಇದನ್ನ ಯಾಕೆ ಉಪಯೋಗ ಮಾಡೋದು? ಇದರ ಸಲುವಾಗಿ PIL ಮಾಡಿಸ್ತೀನಿ. ನೀವು ಅವ್ರು ಮಾಡಿದ ಕಾನೂನಿಗೆ PIL ಮಾಡಿದ್ರೆ ಕಾನೂನಾಗೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಿಮ್ಗೆ ಗೊತ್ತೈತಿ ಕೋರ್ಟ್ ಹೆಂಗದವ ಅನ್ನೋದು ನಿಮ್ಗೆ ಗೊತ್ತೈತಿ. ಅವು ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್ ನಾವು ಮಾಡಬೇಕಾಗಲ್ಲ ಹೊರತಾಗಿ ಅದು ಒಂದು ದಾರಿ ಹೋಗ್ತೀನಿ. ನಮಗೆ ಈಗ ಒಂದೇನು ತಪ್ಪು ಮಾಡ್ಯಾರ ಅವರು ಫೆಡರಲ್ ವ್ಯವಸ್ಥೆಯೊಳಗೆ ನಮ್ಮನ್ನ ಕನ್ಸಲ್ಟ್ ಮಾಡ್ತಾರೆ. ಆಮೇಲೆ ಪಾರ್ಲಿಮೆಂಟ್ನೊಳಗೂ ಕನ್ಸಲ್ಟೇಟಿವ್ ಕಮಿಟಿ ಇರ್ತಾವೆ. ಆ ಕಮಿಟಿಗೆ ರೆಫರೆನ್ಸ್ ಕೊಡಬೇಕಾಗಿತ್ತು ಅಂದ್ರೆ ಇದಾಗಿ. ಆದರೆ ನೀವು ಇಷ್ಟು 12 ವರ್ಷದ ಅವ್ರ ಆಡಳಿತ ನೋಡಿದ್ರಿ ಮೋದಿಯವರು. ಶಾಹೆಬ್ ಬಂದ್ಬಿಟ್ಟು ಮತ್ತೊಬ್ಬರನ್ನ ಯಾವುದು ಕೇಳೋದೇ ಇಲ್ಲ ಅವರು. ಹಂಗಿದ್ದಾಗ ನೀವು ನಮ್ಮನ್ನು ಕೇಳ್ತಿದ್ರಲ್ಲ, ವಿರೋಧಿಗಳನ್ನ ಕೇಳ್ತಾರೆ ನಾವು. ಅವ್ರ ಪಾರ್ಟಿಯಾಗ ಇನ್ನೊಬ್ಬರನ್ನ ಕೇಳೋದಿಲ್ಲ ಅವರು. ಆ ಮೈಂಡ್ ಸೆಟ್ ಅವರು. ಅದು ನೀವು ಒಟ್ಟು ಯಾಗಲೇ ಆಗಿರಲಿ, ನಮ್ಮ ದೇಶದ ಜನ ಮಳ್ಳಾಗ್ಯಾರ ಅವ್ರ ಮಾತು. ಆ ಮಳ್ಳಾಗಿದ್ದನ್ನ ಸರಿಯಾಗಿ ಉಪಯೋಗ ಮಾಡ್ಕೊತಾರೆ. ಈಗ MNRG ಆಯಿತು, ಕಾನೂನಿನಾಗ ಇವೆಲ್ಲ ಏನೇನು ಅದು ಅದರ ಪ್ರಕಾರ ಎಲ್ಲ ರಾಜ್ಯಗಳಿಗೂ ದುಡ್ಡು ಹರಿತಿತ್ತು. ಯಾರು ಕೇಳ್ತೀರಿ ಅವ್ರು ದುಡ್ಡು ಕೊಡ್ತಿದ್ರು, ಅದನ್ನು ಉಪಯೋಗ ಮಾಡ್ಕೊಳ್ಳೋರು. ಇಲ್ಲಿ ಹಂಗಿಲ್ಲ, ಭಾರಿ ಬುದ್ಧಿವಂತವ. ಇಲ್ಲಿ ಆಳಂದದೊಳಗೆ ಯಾವ ಗ್ರಾಮ ಪಂಚಾಯತಿಗೆ ಬೇಕು ಅಲ್ಲೇ ಉಪಯೋಗ ಮಾಡ್ಕೊಳ್ಳೋ ಒಂದು ಅಧಿಕಾರ ಇಟ್ಕೊಡೋಣ. ನಾಳೆ ಆ ಆಳಂದದೊಳಗೆ BR ಪಾಟೀಲ್ ಗ್ರಾಮ ಪಂಚಾಯತಿ ಅಲ್ಲೇ ಪ್ರೋಗ್ರಾಮ್ ಮಾಡವ. ನಮ್ಮ BJPಗೆ ಪೊಲಿಟಿಕಲಿ ಅದನ್ನ ಹೆಂಗೆ ಉಪಯೋಗ ಮಾಡ್ಬೇಕು ಅನ್ನೋದು ಬುದ್ಧಿವಂತವ. ಈಗ ನಾಳೆ ಕೇರಳ ಇಲೆಕ್ಷನ್ ಬರ್ತವು, ತಮಿಳುನಾಡು ಇಲೆಕ್ಷನ್ ಬರ್ತವು, ವೆಸ್ಟ್ ಬೆಂಗಾಲ್ ಇಲೆಕ್ಷನ್ ಬರ್ತವು. ಅಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಫಂಡ್ಸ್ ಪಂಪ್ ಮಾಡ್ತಾರೆ. ಗುರಿ ಸಾಧನೆ ಆ ರೀತಿ ಮಾಡ್ತಾರೆ.